ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತ ಹೇಳಿದ್ರು ಬೊಮ್ಮಾಯಿ ಅವರು. ರಾಜಕೀಯವೇ ಚರ್ಚೆ ಆಗಿದೆ ಅಂತಿದ್ದಾರೆ ಶಾಮನೂರ್ ಅವರು. ಈಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಈಗಾಗಲೇ ಪ್ರತಾಪ್ ಸಿಂಹ ಆಗಿರಬಹುದು, ನಿನ್ನೆ ಸಿಟಿ ರವಿ ಅವರು ಕೊಟ್ಟಂತಹ ಹೇಳಿಕೆ, ಅಂತರ ರಮೇಶ್ ಜಿಗಜಿಣಗಿ, ಸುನೀಲ್ ಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಒಂದು ಕಡೆಯಾದ್ರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬೊಮ್ಮಾಯಿ ಅವರು ಶಾಮನೂರ್ ಅವರಿಬ್ಬರು ಕೂಡ ಭೇಟಿಯಾಗಿ ಮಾತನಾಡಿದ್ದಾರೆ. ರಾಜಕೀಯ ಚರ್ಚೆ ಇಲ್ಲ ಅಂತ ಬೊಮ್ಮಾಯಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ, ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಬಟ್ ಶಾಮನೂರ್ ಅವರು ಹೇಳ್ತಾ ಇರೋದು ರಾಜಕೀಯದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ದ್ವಂದ್ವತೆ ಇಲ್ಲಿ ಕಾಣಿಸ್ತಾ ಇದೆ. ಒಬ್ಬರು ಇದೆ ಅಂತ ಹೇಳ್ತಾರೆ ರಾಜಕೀಯದ ಬಗ್ಗೆ ಚರ್ಚೆ, ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಿದ್ದಾರೆ. ಸಮಜಾಯಿಷಿ ಕೊಡುವಂತಹ ಬರದಲ್ಲಿ ಬೊಮ್ಮಾಯಿ ಅವರು ಕೊಟ್ಟಂತಹ ಹೇಳಿಕೆ, ಮತ್ತೊಂದು ಕಡೆ ಶಾಮನೂರ್ ಶಿವಶಂಕರಪ್ಪ ಅವರು ರಾಜಕೀಯ ಚರ್ಚೆ ಆಗಿದೆ ಅನ್ನುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾವು ಗಮನಿಸಬಹುದು, ಇದು ಬೊಮ್ಮಾಯಿ ಅವರು ಮಾಡಿರುವಂತಹ ಟ್ವೀಟ್. ಚುನಾವಣೆ ಮುಗಿದ ಮೇಲೆ ನಾವು ಅವರು ಭೇಟಿಯಾಗಿರಲಿಲ್ಲ. ನಿನ್ನೆ ಅವರು ಬೆಂಗಳೂರು ಹೋಗ್ತಾ ಇದ್ರು ಹುಬ್ಬಳ್ಳಿಯಿಂದ. ಆವಾಗ ನಾವು ಭೇಟಿಯಾಗಬೇಕು ಅಂತೇಳಿ ಹೇಳಿ ಭೇಟಿಯಾದ್ವಿ. ಯಾಕಪ್ಪ ಅಂದರೆ ಚುನಾವಣೆಯಲ್ಲಿ ಗೆದ್ದು ಬಂದರು ಅವರು, ನಾನು ಗೆದ್ದು ಬಂದಿದ್ದೆ. ನನಗೆ ಶಾಲೆ ಹಾಕಿದ್ರು, ನಾನು ಅವ್ರಿಗೆ ಶಾಲೆ ಹಾಕಿದೆ. ಸಂಬಂಧ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿದ್ವಿ ಅಷ್ಟೇ. ಅವೆಲ್ಲ ಕೆಲವು ವಿಚಾರಗಳನ್ನ ಹೇಳೋಕ್ಕಾಗೋದಿಲ್ಲ. ಅವನ್ನ ರಾಜಕೀಯ ವಿಚಾರಗಳನ್ನ ಮಾತಾಡ್ದ ಹೇಳೋಕ್ಕಾಗೋದಿಲ್ಲ. ರಾಜಕೀಯ ಚರ್ಚೆ ಆಗಿದೆ ಸರ್. ರಾಜಕೀಯ ಅವ್ರು ಬಿಜೆಪಿ ಅವರು, ನಾವು ಕಾಂಗ್ರೆಸ್ ತರಪ್ಪ ಏನು ಮಾತಾಡೋದಕ್ಕೆ? ಈಗ ನಾನು ಅವ್ರ ಕಡೆಗೆ ಹೋಗ್ಬೇಕಲ್ಲ, ಅವ್ರು ನಮ್ಮ ಕಡೆಗೆ ಬರಬೇಕು. ಅವರು ಸಂಬಂಧಿಕರು ಅಣ್ಣ. ಮತ್ತಷ್ಟು ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ ಕಾಂಗ್ರೆಸ್. ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮುಂದಾಗಿದ್ದು, ಪಾವಗಡದಲ್ಲಿ ಇನ್ನಷ್ಟು ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸೋಲಾರ್ ಪಾರ್ಕ್ ವಿಸ್ತರಣೆ ಮಾಡುವಂತಹ ಇದು ಹಳೆಯ ಯೋಜನೆ, ಆದರೆ ಈಗ ಮತ್ತೆ ಇದನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ, ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮವನ್ನ ಕೈಗೊಳ್ತಾ ಇದೆ. 10,000 ಎಕರೆ ವಿಸ್ತರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಹಿಂದಿನ ನಿಯಮದಂತೆ ರೈತರು ಮುಂದೆ ಬರಬೇಕು ಅನ್ನುವಂತಹ ವಿಚಾರವನ್ನು ಡಿಕೆ ಶಿವಕುಮಾರ್ ಹೇಳಿದ್ದು, ಜನ ಭೂಮಿ ಕೊಟ್ರೆ ಸೋಲಾರ್ ಪಾರ್ಕ್ ವಿಸ್ತರಣೆ ಮಾಡ್ತೀವಿ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹೆಲಿಕಾಪ್ಟರ್ ಮೂಲಕ ತುಮಕೂರಿನ ಪಾವಗಡದ ಸೋಲಾರ್ ಪಾರ್ಕ್ ಅನ್ನ ಬುಧವಾರ ವೀಕ್ಷಣೆ ಮಾಡಿದ್ದಾರೆ. ಬಳಿಕ ಮಾತಾಡಿದ ಡಿಕೆಶಿ, ರೈತರು ಸಮಾಧಾನಕರವಾಗಿದ್ದಾರೆ. ಪ್ರತಿ ವರ್ಷ 25,000 ಬಾಡಿಗೆ ಪಡಿತಾ ಇದ್ದಾರೆ. ಅಗ್ರಿಮೆಂಟ್ನಂತೆ ಹಣ ಅವರ ಖಾತೆಗೆ ಹೋಗ್ತಾ ಇದೆ. ವಿಶ್ವದಲ್ಲೇ ನಂಬರ್ 1 ಇತ್ತು, ಆದರೆ ಈಗ ಪೈಪೋಟಿ ಇದೆ ರಾಜಸ್ಥಾನದ ಜೊತೆಗೆ. ಇದೇ ಕಾರಣಕ್ಕಾಗಿ ಸೋಲಾರ್ ಉತ್ಪಾದನೆಯನ್ನ ಹೆಚ್ಚಳ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು. ಇವತ್ತು ಈ ಒಂದು ಹೆಲಿಕಾಪ್ಟರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅವರು ಪರಿಶೀಲನೆ ಮಾಡಿದ್ದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಶಕ್ತಿ ಸ್ಥಳ ಭೇಟಿ ಕೊಡಲಿಕ್ಕೆ ಬಂದಿದ್ದೇವೆ. ಏರಿಯಲ್ಲೂ ಕೂಡ ಎಲ್ಲ ಗಮನಿಸಿದ್ದೇವೆ. ಹೆಲಿಕಾಪ್ಟರಲ್ಲೇ ಕಂಪ್ಲೀಟ್ ಏರಿಯಾನ ನಾವು ನೋಡಿದ್ವು. ಈಗ ಕೆಳಗಡೆ ಇಳಿದು ಕೂಡ ಸ್ಟೇಷನ್ನು ಮತ್ತು ನಮ್ಮ ಸ್ಕಾಡ. ಒಂದು ಸಂತೋಷ ಏನಪ್ಪ ಅಂದರೆ, ನಮ್ಮೆಲ್ಲ ರೈತರು ಭಾಳ ಸಮಾಧಾನಕರವಾಗಿದ್ದಾರೆ. ಅವ್ರಿಗೆಲ್ಲ ದಾಖಲೆ ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀವಿ. ಕರೆಕ್ಟಾಗಿ ಪ್ರತಿ ತಿಂಗಳು ಏನು ಅಗ್ರಿಮೆಂಟ್ ಮಾಡಿದ್ದೋ ಹಣ ಹೋಗ್ತಾ ಇದೆ. ಇವತ್ತು ವಿಶ್ವದಲ್ಲೇ ಮೊದಲನೇ ನಂಬರ್ 1 ಇತ್ತು. ಈಗ ನಮಗೂ ರಾಜಸ್ಥಾನ್ಗೂ ಸ್ವಲ್ಪ ಕಾಂಪಿಟೇಷನ್ ಇದೆ. ಸೊ ಜಾರ್ಜ್ ಅವರು ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ, ನಾವು ಇದನ್ನು ಎನ್ಹಾನ್ಸ್ ಮಾಡಬೇಕು ನಮ್ಮ ಕೆಪಾಸಿಟಿನ ಅಂತೇಳಿ. ಸೊ ಅದಕ್ಕೆ ರೈತರು ಕೂಡ ಇಲ್ಲಿ ನಾವು ಒಂದು 10,000 ಎಕರೆ ಕೊಡ್ತೀವಿ ಅಂತೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಕೆಪಾಸಿಟಿನ ಇಲ್ಲಿ ಸೋಲಾರಿಂದ ಜಾಸ್ತಿ ಮಾಡಲಿಕ್ಕೆ ಈಗ ಜಾರ್ಜ್ ಅವರು ನೇತೃತ್ವದಲ್ಲಿ